ಇದು ಶ್ರೀನಗರದಲ್ಲಿರ್ತಕ್ಕಂಥ ಡಲ್ ಲೇಕ್ ನಲ್ಲಿ ಇದು ಮೀನಾ ಬಜಾರು. ಇಲ್ಲಿ ಮೀನಾ ಬಜಾರ್ನಲ್ಲಿ ಇಲ್ಲಿ ನೋಡಿ ಆರ್ಟ್ ಪ್ಯಾಲೇಸ್ ಇದೆ, ಇಲ್ಲಿ ಕಿರಾಣಿ ಅಂಗಡಿಗಳಿವೆ, ಮತ್ತೆ ಅಲ್ಲಿ ನೋಡಿ ಒಬ್ಬನು ತರಕಾರಿ ಮಾರ್ತಾ ಇದ್ದಾನೆ. ಅಂದ್ರೆ ಇದು ಟೋಟಲಿ ಫ್ಲೋಟಿಂಗ್ ಮಾರ್ಕೆಟ್ ನಲ್ಲಿ ತರಕಾರಿ ಮಾರ್ತಕ್ಕಂಥದ್ದು, ಚಹಾ ಮಾರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ ಆರ್ಟ್ ಪ್ಯಾಲೇಸ್ ಅಂತಿದೆ ಅಂದ್ರೆ ಇಲ್ಲಿ ಇಲ್ಲೆಲ್ಲ ಕೇಳಿದ್ರೆ ಅವರಿಗೆ ನಾವೊಂದೇ ಅದೇ ಇಲ್ಲಿ ನೀರಿನಲ್ಲಿ ಇರ್ತೀವೆಲ್ಲ ಮಾರಾಟ ಮಾಡ್ತೀವಿ, ನಿಮಗೆಲ್ಲ ನಮ್ಗೆ ಕಾಸ್ಟ್ಲಿ ಬೀಳ್ತಿರ್ಬೇಕು ಅಂತಂದ್ರೆ ನಮಗೆ ಸರ್ಕಾರದಿಂದ 30-40% ಅವರಿಗೆ ಸಬ್ಸಿಡಿ ಇದೆ ಅಂತೆ, ಸರ್ಕಾರ ಪ್ರೋತ್ಸಾಹ ಕೊಡುತ್ತೆ ಅಂತೆ. ಮತ್ತು ಜೊತೆಗೆ ಇಲ್ಲಿ ಸುಮಾರು 2.5 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಈ ಒಂದು ಲೇಕ್, ಈ ಲೇಕ್ನಲ್ಲಿ ಒಟ್ಟು 2.5 ಲಕ್ಷ ಜನಸಂಖ್ಯೆ ಇತ್ತಂತ. ಈ ಒಂದೂವರೆ ಲಕ್ಷ ಜನ ಉಳಿದಿದ್ದಾರೆ. 1 ಲಕ್ಷ ಜನ ಎಲ್ಲ ಕೂಡ ಬೇರೆ ಬೇರೆ ಕಡೆ ಒಂದು ತಮ್ಮದೇ ಆದಂಥ ಇಲ್ಲಿಂದ ಮೈಗ್ರೇಟ್ ಆಗಿದ್ದಾರೆ ಅಂತ. ಅಂದರೆ ಇಲ್ಲಿ ಈ ಒಂದು ಲೇಕಿನಲ್ಲಿ ಇದೆಲ್ಲ ಒಂದು ನೋಡಿದ್ರೆ ಇದು ನಿಜವಾಗ ಕೂಡ ನಮಗೆ ಬಹಳ ಅದ್ಭುತ ಅನಿಸ್ತು. ಇಂಥ ಎಲ್ಲ ಫ್ಲೋಟಿಂಗ್ ಮಾರ್ಕೆಟು ನಾವೆಲ್ಲ ಬೇರೆ ಕಡೆ ಎಲ್ಲ ಕೇಳಿದ್ದೆವು. ಇದು ಎಂಟೈರ್ ಟೋಟಲಿ ಇದು ಲೇಕ್ ಏನಿದೆ ಫ್ಲೋಟಿಂಗ್ ಮಾರ್ಕೆಟು, ಫ್ಲೋಟಿಂಗ್ ರೆಸಿಡೆನ್ಷಿಯಲ್ ಏರಿಯಾ, ಕಮರ್ಷಿಯಲ್ ಏರಿಯಾ. ಇಲ್ಲೇ ತರಕಾರಿ ಕೂಡ ಇಂಥ ಒಂದು ನೀರಿನಲ್ಲಿ ಇದರಲ್ಲಿ ಕೆಲವೊಂದು ಐಲ್ಯಾಂಡ್ಗಳಿವೆ, ಅದರಲ್ಲೇ ಅವ್ರಿಗೆ ದಿನನಿತ್ಯ ಇಲ್ಲಿ ಏನದ ಅಂದರೆ ಒಕ್ಕಲತನ ಏನು ಅಗ್ರಿಕಲ್ಚರ್ ಮಾಡಬೇಕು ಅದನ್ನೆಲ್ಲ ಕೂಡ ಇಲ್ಲಿ ಆ ಒಂದು ಇವೆಲ್ಲ ಕೂಡ ಬೆಳೀತಾರಂತೆ, ಬೆಳೆಗಳು ಕೂಡ ಬೆಳೀತಕ್ಕಂಥ ಇಂಥ ಒಂದೆಲ್ಲ ಕೂಡ ಭಾಳ ಅದ್ಭುತವಾದಂಥ ಇಲ್ಲಿ ಒಂದು ನಮಗೊಂದು ಹೊಸ ಅನುಭವ ಆಯಿತು. ನಿಜವಾಗ್ಲೂ ಈ ಒಂದು ಡಲ್ ಲೇಕನ್ನು ನೋಡಲೇಬೇಕು. ಈ ಒಂದು ಹಡಗಲ್ಲಿ ಒಂದು 500 ರೂಪಾಯಿ ತೋತಾರೆ ಶಿಕಾರ ರೈಡ್ ಅಂತ. ಇದು ಅಲ್ಲಿಂದ ಬಂದು ಇಲ್ಲಿ ತನಕ ಎಲ್ಲ ಕೂಡ ನಿಮಗೆ ಇಲ್ಲಿ 6 ಪಾಯಿಂಟು, 8 ಪಾಯಿಂಟು, 10 ಪಾಯಿಂಟ್ ಇವೆ. ಎಲ್ಲ ಕಡೆ ಒಂದೊಂದು ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ. ಒಂದು 500 ರೂಪಾಯಿ ಕೊಟ್ಟರೆ ಒಂದು 600, ಒಂದು 6 ಪಾಯಿಂಟಿಗೆ ನಿಮಗೆ ತೋರಿಸಿ ನಿಮಗೆ ಇಲ್ಲಿ ಮೀನು ಇದು ಇಲ್ಲಿ ಏನದ ಬ್ರಿಟಿಷ್ ಇದಕ್ಕೇನೋ ಒಂದು ಇತಿಹಾಸ ಇದೆ. ಇಲ್ಲಿ ಯಾಕೆ ಮನೆಗಳು ಈ ನೀರು ಲೇಕ್ನಲ್ಲಿ ಆದವು ಅಂತಂದರೆ ಹಿಂದಕ್ಕೆ ಇಲ್ಲಿಯ ರಾಜರ ಕಾಲಕ್ಕೆ ಬ್ರಿಟಿಷರು ಯಾವಾಗ ಇಲ್ಲಿ ಬಂದಾಗ ಅವರಿಗೆ ನಮಗಿರೋಕ್ಕೋಸ್ಕರ ಎಲ್ಲಾದರೂ ಜಮೀನನ್ನು ಕೊಡಿ ಅಂತ ಕೇಳಿದಾಗ ಅವರಿಗೆ ಕೊಟ್ಟಿಲ್ಲ ಅಂತ. ಅವರು ಕೊಡಲಾರ್ದಕ್ಕೆ ಅವ್ರೇನದ ರಾಜರು ನಮ್ಗೆ ಯಾವುದೇ ರೀತಿಯಿಂದ ಇದು ಕೊಡಲಾರ್ದಕ್ಕೆ ಅವರು ಕೊನೆಗೆ ಈ ಲೇಕ್ನಲ್ಲಿಯೇ ಅವ್ರ ಕಟ್ಟಿಗೆಯಿಂದ ಬೋಟ್ ಹೌಸ್ಗಳನ್ನು ಅವಾಗ ಬ್ರಿಟಿಷರು ಇಲ್ಲೇನದಲ್ಲ ಇಲ್ಲಿ ಕಟ್ಟಿಗೆಗಳಿಂದ ಇಲ್ಲಿ ಬೋಟ್ ಹೌಸ್ಗಳನ್ನು ಮಾಡಿಕೊಂಡು ಇಲ್ಲೇ ಇದ್ದರು ಅಂತಕ್ಕಂಥ ಅವ್ರ ಕಾಲಕ್ರಮೇಣವಾಗಿ ಅವ್ರಲಿಂದನೇ ಇಲ್ಲಿ ಜನಸಂಖ್ಯೆ ಮುಂದೆ ಬಂದು ಇಲ್ಲಿ ಒಂದು ಸುಮಾರು 1.5-2 ಲಕ್ಷ ಜನಸಂಖ್ಯೆ ಆಗ್ತಕ್ಕಂಥ ಒಂದು ಟೋಟಲಿ ಕಾಲೋನಿನೇ ಅನ್ಬೋದು. ಇದು ಈ ಒಂದು ವಾಟರ್ನಲ್ಲೇ ಇರ್ತಕ್ಕಂಥ ಒಂದು ಇಲ್ಲಿ ಡಲ್ ಲೇಕ್ನಲ್ಲಿ ಬಂದಮೇಲೆ ಅಲ್ಲಿಂದ ಶಿಕಾರ ರೈಡ್ ಮಾಡಿ ಇಲ್ಲಿ ಬಂದೆವು. ಇಲ್ಲಿ ಬಂದ ಶಾಲೆಗೆ ಸ್ಕೂಲಿಗೆಲ್ಲ ಕೂಡ ನಾನು ನೋಡಿದೆ ಅವಾಗೆ ಈ ಶಿಕಾರ ಈ ಒಂದು ಹಡಗನ್ನ ತಗೊಂಡು ಟ್ಯೂಷನ್ಗೆ ಹೋಗ್ತಕ್ಕಂಥ ಕೂಡ ಇಲ್ಲಿ ಹುಡುಗರನ್ನ ನೋಡಿದ್ದೇನೆ. ಇಲ್ಲಿ ಏನು ಅಂತಂದ್ರೆ ಇಲ್ಲಿ ನಾನು ಹಿಂದ್ಗಡೆ ತೋರಿಸ್ತಾ ಇದ್ದೀನಿ, ಇದು ಏನಿದೆ ಅಂಗಡಿ ಇದೆ. ಈ ತರ ಇಲ್ಲೆಲ್ಲ ದೊಡ್ಡ ಕಿರಾಣ ಬಜಾರ್ ಇದೆ, ಈ ತರ ಡ್ರೆಸ್ ಮೆಟೀರಿಯಲ್ಸ್ ಇವೆ, ಹ್ಯಾಂಡಿಕ್ರಾಫ್ಟ್ಸ್ ಇವೆ, ಈ ರೀತಿ ಬಹಳ ಕಲಾಕೃತಿಗಳು ನಿಮಗೆ ಚಾ, ಹೋಟೆಲು, ರೆಸ್ಟೋರೆಂಟು, ಲಾಜಸ್ ಎಲ್ಲಾನು ಸಿಗುತ್ತೆ ಅಲ್ಲಿ. ಈ ರೀತಿ ಇಲ್ಲಿ ಬಹಳ ಇದ್ರದ್ದು ವಿಶೇಷ. ಇಲ್ಲಿ ನಾವಿಲ್ಲಿ ಒಂದು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಇದರದೊಂದು ದುಕಾನನ್ನ ಹ್ಯಾಂಗೆ ಈ ಒಂದು ನೀರಿನ ಮೇಲೆ ಯಾವ ರೀತಿ ಇಲ್ಲಿ ವ್ಯಾಪಾರ ಮಾಡ್ತಾರೆ ಅದನ್ನ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಬನ್ನಿ. ಇದು ಶೋರೂಮ್ ಬಟ್ಟೆ ಅಂಗಡಿ. ಇದು ಲೇಕ್ನಲ್ಲಿ ಇರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಶಾರ್ಟರ್ ಹೋಗ್ತಕ್ಕಂಥ ದಾರಿ ಇಲ್ಲಿ ನೋಡಿ ಹೋಗ್ತಾ ಇದ್ದೀನಿ ನಾನು. ನೋಡಿ ಎಲ್ಲ ದುಕಾನ್ ಇದೆ. ಇದು ಈ ರೀತಿ ವ್ಯಾಪಾರ ನೋಡಿ. ಹೊರಗಡೆ ಹ್ಯಾಕ್ ಕಾಣ್ತಾ ಇದೆ, ಇಲ್ಲಿ ಒಳಗಡೆ ನೋಡಿದ್ರೆ ಇಲ್ಲಿ ಲೇಡೀಸ್ ಡ್ರೆಸ್ ಮೆಟೀರಿಯಲ್ಸ್ ಇವೆ ನೋಡ್ರಿ, ಶಾಲ್ ಇವೆ, ಮತ್ತೆ ಜರ್ಕಿನ್ ಇವೆ, ಇಲ್ಲಿ ನೋಡಿ ಸೀರೆಗಳಿವೆ, ಕಾರ್ಪೆಟ್ ಇವೆ, ಕಾಲಿನ್ಗಳಿವೆ. ಇಲ್ಲಿ ಈ ಅಂಗಡಿಯಲ್ಲಿ ಏನಂದ್ರೆ ಹೋಲ್ಸೇಲ್ ನಲ್ಲಿ ಕೊಡ್ತಕ್ಕಂಥ ಈ ಒಂದು ಅಂಗಡಿ ಇದು. ಇಲ್ಲಿರ್ತಕ್ಕಂಥ ಶೋಟರ್ಗಳ ಇಲ್ಲಿ ನೋಡಿ ಜರ್ಕಿನ್ ಇವೆ, ಶೋಟರ್ಗಳಿವೆ, ಲೇಡೀಸ್ ಶೋಟರ್, ಜೆಂಟ್ಸ್ ಶೋಟರ್, ಮಕ್ಕಳ ಶೋಟರ್, ಜಾಕೆಟ್ಸು. ಅಂದ್ರೆ ಈ ಒಂದೇ ಇದರಲ್ಲಿ ಎಲ್ಲಾನು ಡ್ರೆಸ್ ಮೆಟೀರಿಯಲ್ ಸಿಗ್ತವೆ ನೋಡ್ರಿ. ಇಲ್ಲಿ ಕೂಡ ಎಷ್ಟು ನೋಡ್ರಿ ಫ್ಯಾನ್ಸಿಯಾಗಿ ಹೊಸ ಡಿಸೈನ್ ಇರ್ತಕ್ಕಂಥ ಇವೆಲ್ಲ ಕೂಡ ನೀರಿನ ಮೇಲೆ. ನಾವು ಅಂಗಡಿಗಳಂತಂದ್ರೆ ನಾವು ರಸ್ತೆ ಮೇಲೆ ಇರ್ತಕ್ಕಂಥದ್ದು ನೋಡಿದ್ವಿ, ಬಟ್ ಇಲ್ಲಿ ನೋಡಿದ್ರೆ ನಾವು ನಿಜವಾಗಿ ಕೂಡ ಇದು ಇನ್ನು ಈ ತರ ಬಹಳಷ್ಟು ಇದು ಕೇವಲ ಬಟ್ಟೆ ಅಂಗಡಿನೇ ಅಂತಲ್ಲ, ಇನ್ನೂ ಹೋಟೆಲ್ಗಳಿವೆ, ಫ್ಲೋಟಿಂಗ್, ಇದು ಟೋಟಲಿ ಫ್ಲೋಟಿಂಗ್ ಮಾರ್ಕೆಟ್ ಇದೆ. ಇಲ್ಲೆಲ್ಲ ಕೂಡ ನಾವು ದೋಣಿ ಮುಖಾಂತರನೇ ಬರಬೇಕು, ಇಲ್ಲಿ ದೋಣಿ ಮುಖಾಂತರನೇ ಹೋಗಬೇಕು. ಇಲ್ಲೆಲ್ಲ ಕೂಡ ವ್ಯಾಪಾರ ದೋಣಿ ಮೇಲೇನೆ ಆಗುತ್ತೆ. ನಿಮಗೆ ಚಹಾ ಸಿಗುತ್ತೆ, ಎಲ್ಲಾನು ಎ ಟು ಝೆಡ್ ಇಲ್ಲಿ ಎಲ್ಲ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ. ಇದು ಶ್ರೀನಗರದಲ್ಲಿ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಈ ಡಲ್ ಲೇಕಿನ ವಿಶೇಷತೆ ಅಂತ ಇದರದೊಂದು ಕಿರು ಮಾಹಿತಿಯನ್ನು ತಮಗೆ ನೀಡಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿ ನನ್ನ ಟ್ರಾವೆಲ್ ವಿತ್ ಶರಣು ಯೂಟ್ಯೂಬ್ ಚಾನಲಲ್ಲಿ ಇದರ ಪೂರ ಈ ಒಂದು ಕಾಶ್ಮೀರದ ಟ್ರಿಪ್ಪಿನ ಬಗ್ಗೆ ತಮಗೆಲ್ಲ ಸಂಕ್ಷಿಪ್ತ ಮಾಹಿತಿ ಕೊಡ್ತೇನೆ. ದಯವಿಟ್ಟು ಲೈಕ್. ಈ ಸ್ಪಾಟಿಗೆ ಗೋಲ್ಡನ್ ಲೇಕ್ ಅಂತಾರಂತೆ. ಇಲ್ಲಿ ಬೆಳಗ್ಗೆ ಇದು ಟೋಟಲಿ ಎಂಟೈರ್ ಗೋಲ್ಡ್ ಕಲರ್ ನಲ್ಲಿ ಆಗ್ತಕ್ಕಂಥ ಒಂದು ಮುಂಜಾನೆ ಆ ತರ ನಿಸರ್ಗದಲ್ಲಿ ಇಲ್ಲಿ ಆ ನಿಸರ್ಗ ಮುಖಾಂತರ ಬದಲಾವಣೆ ಆಗ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲಿ ಈ ಲೇಕು ಬೆಳಿಗ್ಗೆ ಸೂರ್ಯನ ಕಿರಣ ಬಿದ್ದಾಗ
4 ಭಾಗಗಳ ರೂಪದಲ್ಲಿ ಒಂದೊಂದು ಥರ, ಇಲ್ಲಿ ಗೋಲ್ಡ್ ಕಲರ್ ಆಗುತ್ತೆ, ಇಲ್ಲಿ ಬೇರೆ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಮಾಹಿತಿ ಕೊಟ್ಟರು. ಮತ್ತು ಜೊತೆಗೆ ಇಲ್ಲಿ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡಿ ನೆಹರು ಗಾರ್ಡನು ನೋಡ್ರಿ, ಇದು ಲೇಕಿನ ಮಧ್ಯೆ ನಿರ್ಮಾಣ ಮಾಡಿರ್ತಕ್ಕಂಥ ಉದ್ಯಾನವನ. ಇಲ್ಲಿ ಎಂಟ್ರಿ ಫೀ ಇದೆ, 20 ರೂಪಾಯಿ ತಗೋತಾರೆ ಇದರಲ್ಲಿ ಎಂಟ್ರಿ. ಇದು ಕೂಡ ಇಲ್ಲಿ ನೋಡಿ, ಈ ಒಂದು ಲೇಕ್ನಲ್ಲಿ ಉದ್ಯಾನವನ ಮಾಡಿದ್ದು ಕೂಡ ಭಾರಿ ಆಶ್ಚರ್ಯ. ಅಲ್ಲೊಂದು ಪೋಸ್ಟ್ ಆಫೀಸ್ ಇದೆ, ಅಲ್ಲಿ ಫ್ಲೋಟಿಂಗ್ ಪೋಸ್ಟ್ ಆಫೀಸ್. ಅಂದರೆ ಈ ಲೇಕ್ನಲ್ಲಿ ಕೂಡ ಇಲ್ಲಿಯ ಈ ಒಂದು ಇದರಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಡಿಸ್ಟ್ರಿಬ್ಯೂಟ್ ಇಲ್ಲಿ ಏನು ಅವ್ರದ್ದು ಏನೇ ಒಂದು ಪೋಸ್ಟ್ ಸರ್ವಿಸ್ ಕೊಡೋ ಸಲುವಾಗಿ ಈ ಜನರಿಗೋಸ್ಕರ ಇಲ್ಲಿ ಡಲ್ ಲೇಕ್ನಲ್ಲಿ ಫ್ಲೋಟಿಂಗ್ ಪೋಸ್ಟ್ ಆಫೀಸನ್ನು ಕೂಡ ಮಾಡಿದ್ದು ಭಾಳ ವಿಶೇಷ. ಇಲ್ಲಿ ತಮಗೆ ತೋರಿಸ್ತಾ ಇದ್ದು ನೋಡ್ರಿ, ಇದು ಪೋಸ್ಟ್ ಆಫೀಸ್. ಇದು ಇಲ್ಲಿ ನೋಡ್ರಿ ಪೋಸ್ಟ್ ಆಫೀಸ್ ಇದು.